ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ನನ್ನ ತಂದೆ ತಾಯಂದಿರು, ನನ್ನ ಅಕ್ಕ ತಂಗಿಂದಿರು, ನನ್ನ ಸ್ನೇಹಿತರು ಏನು ಅಮೌಂಟನ್ನು ಕೊಟ್ಟಿದ್ದೀರಾ ಅದನ್ನು ಬೃಂದಾವನದ ಮುಂದುಗಡೆ ನಿಂತ್ಕೊಂಡು ನಮಸ್ಕಾರ ಮಾಡಿ. ಸ್ನೇಹಿತರೆ, ಭಕ್ತಾದಿಗಳು ಏನು ಅವರು ಮನಸ್ಸಲ್ಲಿ ಅಂದುಕೊಂಡು ನಿಮಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಈಡೇರಿಸು ತಂದೆ ಅಂತೇಳಿ ನಮಸ್ಕಾರ ಮಾಡಿ. ಸ್ನೇಹಿತರೆ, ಬೃಂದಾವನದ ಮುಂದುಗಡೆ ನಿಮ್ಮ ಅಮೌಂಟನ್ನು ಮುಟ್ಟಿಸಿ ಸೇವಾ ಕೌಂಟರ್ನಲ್ಲಿ ಹೋಗಿ ನಿಮ್ಮ ಅಮೌಂಟನ್ನು ತಲುಪಿಸಿದ್ದೀನಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ನೀವೇನು ಅಂದುಕೊಂಡು ಕೊಟ್ಟಿರ್ತೀರಾ ಅದು ಖಂಡಿತ ರಾಯರು ಈಡೇರಿಸಲಿ ತಂದೆ. ಖಂಡಿತ ಸ್ನೇಹಿತರೆ, ಈ ವರ್ಷ ನೀವೇನು ಕೊಟ್ಟಿದ್ದೀರಾ ನೋಡಿ, ಬರುವ ವರ್ಷ ಇನ್ನೂ ಜಾಸ್ತಿ ಕೊಡಿಸುವಷ್ಟು ಶಕ್ತಿ ನಿಮಗೆ ಆ ರಾಘವೇಂದ್ರ ಸ್ವಾಮಿಗಳು ತುಂಬಲಿ. ಸ್ನೇಹಿತರೆ, ಅನಂತರಂಗ ಭಕ್ತಾದಿಗಳು, ಸ್ನೇಹಿತರೆ ಇವಾಗ ನಾನು ಏನು ಕೊಟ್ಟಿದ್ದೀನಿ ಅಂದರೆ ಅನಂತರಂಗ ಭಕ್ತಾದಿಗಳು ನಿಮ್ಮ ಮನಸ್ಸಲ್ಲಿ ನೀವೇನು ಅಂದುಕೊಂಡು ಕೊಟ್ಟಿದ್ದೀರಾ ನೋಡಿ, ಅದು ಖಂಡಿತ ರಾಯರ ಆಶೀರ್ವಾದ, ರಾಯರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ಸ್ನೇಹಿತರೆ, ಇನ್ನೊಂದು ವಿಚಾರದಲ್ಲಿ ಸ್ನೇಹಿತರೆ, ಯಾಕಂದರೆ ಇವತ್ತು ರಾಯರ ಭಕ್ತರು ಮೂಲೆ ಮೂಲೆಯಲ್ಲಿ ಇದ್ದಾರೆ ಅಂತ ಪ್ರೂವ್ ಮಾಡಿಬಿಟ್ರಿ ಸ್ನೇಹಿತರೆ. ನಾನು ಒಂದು ವಿಡಿಯೋ ಮುಖಾಂತರದಲ್ಲಿ ನಾನು ನೀವೇನು ಕೊಡ್ತೀರಾ ಅದನ್ನು ರಾಯರ ಮಠಕ್ಕೆ ಬಂದು ಸೇವಾ ಕೌಂಟರ್ನಲ್ಲಿ ನಿಮ್ಮ ಹೆಸರನ್ನು ಬರೆಸಿ ಬೃಂದಾವನದ ಮುಂದುಗಡೆ ಇಟ್ಟು ನಾನು ವಿಡಿಯೋ ಮುಖಾಂತರದಲ್ಲಿ ನಿಮಗೆ ತಲುಪಿಸ್ತೀನಿ ಅಂತ ಹೇಳಿದ್ದೆ. ನನ್ನ ಮಾತಿನ ಪ್ರಕಾರ, ನನ್ನ ಮಾತಿಗೆ ಒಂದು ಬೆಲೆ ಕೊಟ್ಟು ನೀವು ಬನ್ನಿ ಸರ್, ನಂದು ಒಂದು ಅಳಿಲು ಸೇವೆ ಇರಲಿ ಅಂತೇಳಿ ನಿಮ್ಮ ಮನೆಗೆ ನನ್ನನ್ನು ಕರೆಸಿಕೊಂಡು ಅಕ್ಕಿ ಮೂಟೆ ಆಗಲಿ, ಬೆಲ್ಲ ಆಗಲಿ, ಸಕ್ಕರೆ ಆಗಲಿ, ತುಪ್ಪ ಆಗಲಿ, ಆಹಾ ಏನು ಸ್ನೇಹಿತರೆ, ತುಂಬ ಅದ್ಭುತವಾಗಿ ನೀವು ರಾಯರಿಗೆ ಅಳಿಲು ಸೇವೆಯನ್ನು ಕೊಟ್ಟಿದ್ದೀರಾ ಸ್ನೇಹಿತರೆ. ಇನ್ನೊಂದು ವಿಚಾರದಲ್ಲಿ, ಅದು ಅಳಿಲು ಸೇವೆ ನಿಮಗಾಗಿರ್ಬೋದು ಸ್ನೇಹಿತರೆ, ಅದು ಚಿಕ್ಕ ಸೇವೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಅದು ಚಿಕ್ಕ ಸೇವೆ ಅಲ್ಲ ಸ್ನೇಹಿತರೆ. ಯಾಕಂದರೆ ಅಕ್ಕಿ ಮೂಟೆಯನ್ನು ಕೊಟ್ಟಿದ್ದೀರಂದರೆ ನೂರಾರು ಜನ ಭಕ್ತಾದಿಗಳು ಊಟ ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿ ತುಂಬಿದ್ದಾರೆ ಸ್ನೇಹಿತರೆ. ಆ ನೂರಾರು ಜನ ಏನು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ತಾರೆ ನೋಡಿ ಸ್ನೇಹಿತರೆ, ಅದನ್ನು ನಿಮ್ಮ ಹೆಸರು ಹೇಳಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ರಾಯರ ಮಠಕ್ಕೆ ಹೋಗಿದ್ದೆ, ರಾಯರ ಮಠದಲ್ಲಿ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬಂದೆ ಅಂತ ಹೇಳಿದಾಗ ರಾಯರು ನಿಮಗೆ ಅನುಗ್ರಹ ಮಾಡ್ತಾರೆ, ರಾಯರು ನಿಮಗೆ ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ. ಯಾಕಂದರೆ ಭಕ್ತಾದಿಗಳು, ನಾನು ಇವತ್ತು ರಾಯರ ಮಠಕ್ಕೆ ಹೋಗಿದ್ದೆ, ನಾನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೆ ಅಂತ ಅವ್ರ ಸ್ನೇಹಿತರಿಗಾಗಲಿ, ಅವ್ರ ಸಂಬಂಧಿಕರಿಗಾಗಲಿ, ಅವ್ರ ತಂದೆ ತಾಯಿಯಂದಿರಿಗಾಗಲಿ ಹೇಳಿದಾಗ ಅವಾಗ ಏನು ಹೇಳ್ತಾರೆ ಸ್ನೇಹಿತರೆ, ರಾಯರು ನಿಮಗೆ ಆಶೀರ್ವಾದ ಮಾಡ್ತಾರೆ, ನಿಮಗೆ ಅನುಗ್ರಹ ಮಾಡ್ತಾರೆ ಸ್ನೇಹಿತರೆ. ನಂಬಿಕೆ, ತಾಳ್ಮೆ ಸ್ನೇಹಿತರೆ. ರಾಯರು ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ಇನ್ನೊಂದು ವಿಚಾರದಲ್ಲಿ, ಇವಾಗ ಏನು ನೀವು ಅಮೌಂಟು ಮತ್ತು ಏನು ಕೊಟ್ಟಿದ್ದೀರ ನೋಡಿ, ಅದನ್ನು ಎಲ್ಲ ಬರೆಸಿಬಿಟ್ಟು ಸೇವಾ ಕೌಂಟರ್ನಲ್ಲಿ ನಿಮ್ಮ ಹೆಸರು ಬರೆಸಿ ನಾನು ಬೃಂದಾವನದ ಮುಂದುಗಡೆ ಇಟ್ಟು ಸ್ನೇಹಿತರೆ ಪೂಜೆಯನ್ನು ಮಾಡಿದ್ದೀನಿ. ಅಂದರೆ ಭಕ್ತಾದಿಗಳು ಏನು ಮನಸ್ಸಲ್ಲಿ ಅಂದುಕೊಂಡು ಕೊಟ್ಟಿದ್ದಾರೆ ತಂದೆ, ಅದನ್ನು ದಯವಿಟ್ಟು ಈಡೇರಿಸು. ಯಾಕಂದರೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೀವಿ ಅಂತೇಳಿ ಮುಂದುಗಡೆ ಬೃಂದಾವನದ ಮುಂದುಗಡೆ ಇಟ್ಟು ನಾನು ಪೂಜೆಯನ್ನು ಮಾಡಿದ್ದೀನಿ ಸ್ನೇಹಿತರೆ. ಅಂದರೆ ಅಲ್ಲಿರ್ತಕ್ಕಂಥ ನಮ್ಮ ನಂದಕಿಶೋರ್ ಗುರುಗಳು ಅದ್ಧೂರಿಯಾಗಿ ಪೂಜೆ ಮಾಡಿದ್ದಾರೆ ಸ್ನೇಹಿತರೆ. ಭಕ್ತಾದಿಗಳು ಏನು ಮನಸ್ಸಲ್ಲಿ ಅಂದುಕೊಂಡು ಕೊಟ್ಟಿದ್ದಾರೆ ಅದನ್ನು ಈಡೇರಿಸು ತಂದೆ ಅಂತೇಳಿ ಎಲ್ಲರ ಹೆಸರನ್ನು ಕೂಗಿ ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಎಷ್ಟು ರಾಯರ ಮೇಲೆ ನಂಬಿಕೆ ಮೂಲೆ ಮೂಲೆಯಲ್ಲಿ ಇದ್ದಾರೆ ಅಂತ ಪ್ರೂವ್ ಮಾಡಿಬಿಟ್ರಿ ಸ್ನೇಹಿತರೆ. ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಇವಾಗ ನಮ್ಮ ನಂದಕಿಶೋರ್ ಗುರುಗಳವರು ನಿಮ್ಮ ಹೆಸರನ್ನು ಕೂಗಿ ಪ್ರತಿಯೊಂದು ಅವರು ಏನು ಮನಸ್ಸಲ್ಲಿ ಅಂದುಕೊಂಡು ಕೊಟ್ಟಿದ್ದಾರೆ ಅದನ್ನು ಈಡೇರಿಸು ಅಂತೇಳಿ ರಾಯರ ಹತ್ರ ಪೂಜೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಎಷ್ಟು ಆನಂದವಾಗಿದೆ ಅಂದರೆ, ಯಾಕಂದರೆ ಇವತ್ತು ರಾಯರ ಹತ್ರ ನಾವು ಒಂದು ಪೂಜೆಯನ್ನು ಮಾಡುವಾಗ ನಮ್ಮ ನಂದಕಿಶೋರ್ ಗುರುಗಳವರು ಇಲ್ಲಿ ಇವಾಗ ಏನು ಕೇಳ್ತಾ ಇದ್ದಾರೆ ನೋಡಿ, ಭಕ್ತಾದಿಗಳ ಮನಸ್ಸಲ್ಲಿ ಏನಿದೆ ಅದು ಅಂತಂದು ಅದು ನಿಮ್ಮ ಹೆಸರನ್ನು ಕೂಗಿ ಹೇಳಿದರು. ಅಂದರೆ ಅವ್ರ ಹೆಸರು ಏನೇನು ಕೊಡಿಸಿದ್ದಾರೆ ಅಂತಂದರು. ಬಟ್ ನಾನು ನಿಮ್ಮ ಎಲ್ಲರದು ಪ್ರತಿಯೊಬ್ಬರದ್ದು ಹೆಸರು ಹೇಳಿದ್ದೀನಿ. ಆ ಹೆಸರನ್ನು ನಮ್ಮ ಗುರುಗಳವರ ಬಾಯಿಂದ ಬಂದು ನಮ್ಮ ರಾಯರ ಹತ್ರ ಅಂದರೆ ಬೃಂದಾವನದ ಮುಂದುಗಡೆ ಮಹಾಮಂಗಳಾರತಿಯನ್ನು ಮಾಡಿದರು. ಇವಾಗ ತುಂಬ ಖುಷಿಯಾಯಿತು. ಯಾಕಂದರೆ ಭಕ್ತರು ಏನು ಮನಸ್ಸಲ್ಲಿ ಅಂದ್ಕೊಂಡು ಕೊಟ್ಟಿದ್ದಾರೆ ನೋಡಿ, ಅದನ್ನು ಈಡೇರಿಸು ತಂದೆ ಅಂತೇಳಿ. ಯಾಕಂದರೆ ನಾವು ಪ್ರತಿ ದಿನಾನೂ ಬೃಂದಾವನನ ಮುಟ್ಟಿ ಪೂಜೆ ಮಾಡುವಂಥ ಗುರುಗಳು ಸ್ನೇಹಿತರೆ. ಯಾಕಂದರೆ ಇದು ಒಂದು ರೀತಿಯಿಂದ ಡೈರೆಕ್ಟಾಗಿ ನಾವು ದೇವ್ರ ಹತ್ರ ಹೋಗೋಕ್ಕಾಗಲ್ಲ ಸ್ನೇಹಿತರೆ. ನಾವು ದೇವ್ರ ಹತ್ರ ಹೋಗಬೇಕಂದ್ರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳವ್ರ ಹತ್ರ ಹೋಗಿ ನಾವು ಏನೇ ನಮಗೆ ಕಷ್ಟಗಳಿತ್ತು ಅಂದರೂ ಅದನ್ನು ಫಸ್ಟು ನಾವು ರಾಯರಿಗೆ ತಲುಪಿಸ್ಬೇಕು ಸ್ನೇಹಿತರೆ. ಯಾಕಂದರೆ ದೇವರು ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ, ದೇವರು ಇದ್ದಾರೆ. ನಮ್ದು ಏನೇ ಕಷ್ಟ ಇತ್ತು ಅಂದರೆ ನಾವು ಡೈರೆಕ್ಟಾಗಿ ದೇವ್ರ ಹತ್ರ ಹೋಗ್ತೀವಂದರೆ ನಮ್ಗೆ ದೇವ್ರ ಅನುಗ್ರಹ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ ಸ್ನೇಹಿತರೆ. ಲೇಟಾಗಿ ಮಾಡ್ತಾರೆ. ಫಸ್ಟು
ರಾಯರನ್ನು ಕರೀತಾರೆ. ಯಾಕೆ ಇವರು ನನ್ನ ಹತ್ರ ಬಂದಿದ್ದಾರೆ, ಯಾಕೆ ನೀವು ಇವ್ರ ಆಸೆಯನ್ನು ಈಡೇರಿಸಲಿಲ್ಲ ಅಂತಂದು ಅವರು ದೇವರು ಗುರುಗಳವ್ರ ಹತ್ರ ಕೇಳ್ತಾರೆ. ನಾನು ಇನ್ನೊಂದು 2-3 ದಿನದಲ್ಲಿ ಈಡೇರಿಸ್ಬೇಕು ಅಂದ್ಕೊಂಡಿದ್ದೆ, ಅಷ್ಟು ಬೇಗ ನಿಮ್ಮ ಹತ್ರ ಬಂದುಬಿಟ್ಟಿದ್ದಾರೆ ಅಂತ ಒಂದು ಮಾತಿನ ಪ್ರಕಾರದಲ್ಲಿ ಹೇಳ್ತಾರೆ ಸ್ನೇಹಿತರೆ, ಒಂದು ಧ್ವನಿಯ ಮುಖಾಂತರದಲ್ಲಿ. ಯಾಕಂದರೆ ನಂಬಿಕೆ, ತಾಳ್ಮೆ, ವಿಶ್ವಾಸ ಇವೆಲ್ಲ ನಿಮ್ಮ ಹತ್ರ ಇತ್ತು ಅಂದರೆ ಖಂಡಿತ ನಿಮಗೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ ಸ್ನೇಹಿತರೆ. ತುಂಬ ಅದ್ಧೂರಿಯಾಗಿ ಪೂಜೆಯನ್ನು ಮಾಡಿದರು. ನಿಮ್ಮ ಹೆಸರನ್ನು ಕೂಗಿ ಹೇಳಿ ನಮ್ಮ ನಂದಕಿಶೋರ್ ಗುರುಗಳವರು ಎಷ್ಟು ಅದ್ಭುತವಾಗಿ ಪೂಜೆ ಮಾಡಿದರು. ನನಗೆ ತುಂಬಾ ಖುಷಿಯಾಯಿತು. ನಿಮ್ಮ ಅಮೌಂಟು ಮತ್ತು ನೀವೇನು ಸೇವೆಯನ್ನು ಕೊಟ್ಟಿದ್ದೀರಾ ಅದನ್ನು ರಾಯರಿಗೆ ಸಲ್ಲಿಸಿದ್ದೀನಿ ಸ್ನೇಹಿತರೆ. ತುಂಬಾ ಖುಷಿಯಾಯಿತು ಸ್ನೇಹಿತರೆ. ಮಹಾಮಂಗಳಾರತಿ ಪೂಜೆ ಮಾಡ್ತಾಯಿದ್ರು ಅಂದರೆ ಒಂದು ಆರತಿಯನ್ನು ಬೆಳಗ್ತಾಯಿದ್ರು. ಭಕ್ತಾದಿಗಳು ಏನು ಅಂದುಕೊಂಡು ಕೊಟ್ಟಿದ್ದಾರೆ ಅದನ್ನು ಈಡೇರಿಸು ತಂದೆ ಅಂತೇಳಿ ನಮ್ಮ ನಂದಕಿಶೋರ್ ಗುರುಗಳವರು ಅಲ್ಲೇ ಪೂಜೆಯನ್ನು ಮಾಡಿದ್ರು ಸ್ನೇಹಿತರೆ. ಬೃಂದಾವನಕ್ಕೆ ಭಕ್ತಾದಿಗಳು ಏನು ಮನಸ್ಸಲ್ಲಿ ಅಂದುಕೊಂಡು ಕೊಟ್ಟಿದ್ದಾರೆ ಅದನ್ನು ಈಡೇರಿಸು ಅಂತೇಳಿ ಅವರು ಕೇಳಿದರು, ನಾವು ಕೇಳಿದ್ವಿ ಸ್ನೇಹಿತರೆ. ಖಂಡಿತ ರಾಯರು ಇದ್ದಾರೆ ಸ್ನೇಹಿತರೆ. ಇನ್ನೊಂದು ವಿಚಾರದಲ್ಲಿ ನಾಳೆಯಿಂದ 3 ದಿನದಲ್ಲಿ ತುಂಬ ಅದ್ಭುತವಾಗಿ ಬೃಂದಾವನಕ್ಕೆ ಅಲಂಕಾರವನ್ನು ಮಾಡುತ್ತಾರೆ ಸ್ನೇಹಿತರೆ. ಬೆಳಗಿನ ಜಾವ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. 6 ಗಂಟೆಯಿಂದ ಸಾಯಂಕಾಲವರೆಗೂ ರಾಯರ ಮಠದಲ್ಲಿ ಓಪನ್ ಆಗಿರುತ್ತೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಬಂದು ರಾಯರ ದರ್ಶನವನ್ನು ಪಡ್ಕೊಳ್ಳಿ. ಸೇವೆ ಕೊಡಿಸಿದವರು ಬನ್ನಿ, ಸೇವೆ ಕೊಡಿಸಲ್ದೇ ಇದ್ದವರು ಬನ್ನಿ ಸ್ನೇಹಿತರೆ. ಯಾಕಂದರೆ ರಾಯರು ಕಣ್ಣು ಬಿಟ್ಟು ಕುಳಿತಿರ್ತಾರೆ. ನಿಮ್ಮ ಕಷ್ಟಗಳಿಗೆ ಏನೇ ಕಷ್ಟ ಇತ್ತು ಅಂದರೂ ಅದಕ್ಕೆ ದಾರಿ ಕೊಟ್ಟೇ ಕೊಡ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಸ್ನೇಹಿತರೆ, ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬಾಳು ಬದುಕು ಬಂಗಾರವಾಗಿರುತ್ತೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ತುಂಬು ಹೃದಯದ ಧನ್ಯವಾದಗಳು. ಯಾಕಂದರೆ ಒಂದು ವಿಡಿಯೋ ಮುಖಾಂತರದಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮನೆಯವರೆಗೂ ಕರೆಸಿ ನಿಮ್ಮ ಅಕ್ಕಿ, ಸಕ್ಕರೆ, ಬೆಲ್ಲ, ತುಪ್ಪವನ್ನು ನನ್ನ ಕೈಲಿ ಕೊಟ್ಟು ಕಳಿಸಿದ್ದೀರಾ ಅಂದರೆ ನಾನು ನಿಜವಾಗ್ಲೂ ನಿಮಗೆ ಚಿರಋಣಿ ಆಗಿರುತ್ತೇನೆ ಸ್ನೇಹಿತರೆ. ಯಾಕಂದರೆ ಒಂದು ವಿಡಿಯೋ ಮುಖಾಂತರದಲ್ಲಿ ನಂದು ಒಂದು ಅಳಿಲು ಸೇವೆ ಇರಲಿ ಸರ್, ಬನ್ನಿ ಸರ್ ಅಂತೇಳಿ ನನ್ನನ್ನು ನಿಮ್ಮ ಮನೆಯವರೆಗೂ ಕರ್ಕೊಂಡು ಎಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಕಳಿಸಿದ್ದೀರಲ್ವ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದು ವಿಚಾರದಲ್ಲಿ ದುಡ್ಡು ಕೊಟ್ಟಿದ್ದೀರಾ, ಆ ನಿಮ್ಮ ದುಡ್ಡನ್ನು ಯಾವುದೂ 1 ರೂಪಾಯಿಯನ್ನು ನಾನು ಇಟ್ಕೊಂಡಿಲ್ಲ ಸ್ನೇಹಿತರೆ. ಯಾಕಂದರೆ ರಾಯರ ಮೇಲೆ ನೀವೇನು ಭರವಸೆಯಿಂದ ಕೊಟ್ಟಿದ್ದೀರಾ, ನಂಬಿಕೆಯಿಂದ ಕೊಟ್ಟಿದ್ದೀರಾ, ಅದನ್ನು ರಾಯರ ಮಠಕ್ಕೆ ಸಲ್ಲಿಸಿದ್ದೀನಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಒಂದು ಸಾರಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಬೇರೆಯವರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಇನ್ನೊಂದು ವಿಚಾರದಲ್ಲಿ ನನ್ನ ಸ್ನೇಹಿತರ ತಾಯಿಗೆ ಹುಷಾರಿಲ್ಲ ಅಂತ ತಂದೆ, ಅವರ ತಾಯಿ ಹೆಸರು ತುಳಸಿ ಅಂತೇಳಿ, ತಂದೆ ಅವರಿಗೆ ಬೇಗ ಗುಣಮುಖವಾಗಲಿ, ಹುಷಾರಾಗಿ ಬರಲಿ ತಂದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ.